ಇಷ್ಟು ದಿನ ಜಪಾನ್ ದೇಶದ ಅಂತಹ ಆರ್ಮಿ ಪಡೆ ಯಾವುದೇ ದೇಶಕ್ಕೆ ಬೇಡವಾಗಿತ್ತು. ಆದ್ರೆ ಇವಾಗ ಪ್ರತಿಯೊಂದು ದೇಶದ ಆರ್ಮಿ ಜಪಾನ್ ದೇಶದ ಆರ್ಮಿ ತರ ಆಗಬೇಕಂತ ಬಯಸ್ತಾ ಇದೆ. ಜಪಾನ್ ದೇಶದ ಎಲ್ಲಾ ಶತ್ರು ರಾಷ್ಟ್ರಗಳು ಅಚಾನಕ್ಕಾಗಿ ಜಪಾನ್ ದೇಶಕ್ಕೆ ಯಾಕೆ ಇಷ್ಟು ಭಯ ಪಡ್ತಾ ಇದ್ದಾವೆ? ಇಂತಹ ಒಂದು ದೇಶ ಸುಮಾರು 80 ವರ್ಷಗಳ ಹಿಂದೆ ವಿಶ್ವದ ಅತ್ಯಂತ ಭಯಾನಕ ಅಟಾಮಿಕ್ ದಾಳಿಯನ್ನು ಎದುರಿಸಿರುತ್ತೆ. ಆ ದೇಶದ ಸಂವಿಧಾನವೇ ಹೇಳುತ್ತೆ ನಾವು ಯುದ್ಧ ಮಾಡಲ್ಲ ಅಂತ. ಆದ್ರೆ ಇವತ್ತು ನಂತರ ಜಪಾನ್ ದೇಶ ನಾವು ಮುಂದೆ ಯಾವುದೇ ತರಹದ ಯುದ್ಧ ಮಾಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿರುತ್ತೆ. ಹಿಂದಿನ 70 ವರ್ಷಗಳಲ್ಲಿ ಆಗದೇ ಇರುವಂತಹ ಕೆಲಸವನ್ನು ಜಪಾನ್ ಕೆಲವು ತಿಂಗಳಲ್ಲಿ ಮಾಡಿ ತೋರಿಸಿದೆ. ಸ್ವಲ್ಪ ದಿನದ ಹಿಂದೆ ಜಪಾನ್ ತನ್ನ JS ಚೊಕಾಯ್ ಹಡಗನ್ನು US ಕಳಿಸಿದೆ. USA ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಆದಂತಹ ಟೊಮಾಹಾಕ್ ಮಿಸೈಲ್ ಗಳನ್ನು ತನ್ನ ಹಡಗಿನಲ್ಲಿ ಫಿಟ್ ಮಾಡಲು ಜಪಾನ್ ತನ್ನ JS ಚೊಕಾಯ್ ಹಡಗನ್ನು USA ಕಳಿಸಿದೆ. Alright, moving on, Japan is moving to dramatically expand its firepower. The guided missile destroyer JS Chokai is now heading to the United States for a year-long deployment. ಈ ಮಿಸೈಲ್ಗಳ ರೇಂಜ್ ಎಷ್ಟಿದೆ ಅಂದ್ರೆ ಜಪಾನ್ ತನ್ನ ದೇಶದಿಂದ ಸೌದಿ ಅರೇಬಿಯಾದವರೆಗೆ ಫೈರ್ ಮಾಡಬಹುದು. ಒಂದು ರಿಪೋರ್ಟ್ನ ಪ್ರಕಾರ 2027ರವರೆಗೆ ಜಪಾನ್ನ ಹತ್ತಿರ ಇಂತಹ 400 ಟೊಮಾಹಾಕ್ ಯುದ್ಧ ಹಡಗುಗಳು ಇರುತ್ತವೆ. ಇದೆಲ್ಲ ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಅಂತೂ ಹುಟ್ಟುತ್ತೆ, ಜಪಾನ್ ಯುದ್ಧಕ್ಕೆ ತಯಾರಿ ಮಾಡ್ತಾ ಇದೆಯಾ ಅಂತ. ಆದರೆ ಶಾಂತಿಪ್ರಿಯ ರಾಷ್ಟ್ರ ಆದಂತಹ ಜಪಾನ್ಗೆ ಯಾವ ದೇಶದಿಂದ ತೊಂದರೆ ಇದೆ? ಯಾಕೆ ಜಪಾನ್ ತನ್ನ ಮಿಲಿಟರಿ ಬಜೆಟ್ ಅನ್ನು ಜಾಸ್ತಿ ಮಾಡ್ತಾ ಇದೆ? 2025ರಲ್ಲಿ $55 ಬಿಲಿಯನ್ ಅನ್ನು ತನ್ನ ಮಿಲಿಟರಿಗೆ ಕೊಟ್ಟಿದೆ. ಈ ಬಜೆಟ್ ಅನ್ನು 2026ಕ್ಕೆ $60 ಬಿಲಿಯನ್ಗೆ ಹೆಚ್ಚಿಸಿ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ಈ ಬಜೆಟ್ ಬಲಿಯುವಂತ ದೇಶದ GDP ಗಿಂತ ಜಾಸ್ತಿ ಇದೆ. ವರ್ಲ್ಡ್ ವಾರ್ ನ ಸಮಯದಲ್ಲಿ ಜಪಾನ್ ಒಂದು ಅಗ್ರೆಸಿವ್ ಕಂಟ್ರಿ ಆಗಿತ್ತು. ಜಪಾನ್ ಮತ್ತೆ ಅದೇ ಹಳೆ ದಾರಿಯಲ್ಲಿ ಹೋಗಲು ಪ್ರಯತ್ನ ಮಾಡ್ತಾ ಇದೆಯಾ? 1940ರಲ್ಲಿ ಇದ್ದ ಜಪಾನ್ ಆರ್ಮಿ ಅತ್ಯಂತ ಭಯಂಕರವಾಗಿತ್ತು. ತನ್ನ ದೇಶವನ್ನು ವಿಸ್ತರಣೆ ಮಾಡಬೇಕಂತ ಹೇಳಿ ಲಕ್ಷಾಂತರ ಜನರ ಪ್ರಾಣಗಳನ್ನು ತೆಗೆದಿತ್ತು. ಅದರಲ್ಲಿ ಚೈನೀಸ್, ಇಂಡೋನೇಷಿಯಾ, ಫಿಲಿಪೀನ್ಸ್, ಬ್ರಿಟಿಷ್, ಆಸ್ಟ್ರೇಲಿಯನ್ಸ್ ಈ ಎಲ್ಲಾ ದೇಶದ ಜನರ ಪ್ರಾಣಗಳನ್ನು ತೆಗೆದಿತ್ತು. ಇದು ಎಲ್ಲಿಯವರೆಗೆ ನಡೆಯುತ್ತೆ ಅಂದರೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗುವವರೆಗೆ. ಈ ಬ್ಲಾಸ್ಟ್ ನಿಂದ 1 ಲಕ್ಷಕ್ಕಿಂತ ಹೆಚ್ಚು ಜಪಾನ್ ಜನರ ಪ್ರಾಣ ಹೋಗುತ್ತೆ. ಅವಾಗ್ಲೇ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದಂತಹ ಮೊದಲ ದೇಶ ಜಪಾನ್ ಆಗುತ್ತೆ. ಎರಡನೇ ವರ್ಲ್ಡ್ ವಾರ್ ನಲ್ಲಿ ಜಪಾನ್ USA ಸರೆಂಡರ್ ಆದ್ಮೇಲೆ ಜಪಾನ್ ಮತ್ತು USA ದೇಶದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಇದರಲ್ಲಿ USA ಜಪಾನ್ಗೆ ಹೇಳುತ್ತೆ, ನೀವು ಸ್ವತಃ ಆರ್ಮಿ ಇಡೋದು ಬೇಡ, ನಾವೇ ನಿಮಗೆ ಸೆಕ್ಯೂರಿಟಿ ಕೊಡ್ತೇವೆ ಅಂತ ಹೇಳಿ. ಅದಕ್ಕೆ ಇವತ್ತಿಗೂ ಜಪಾನ್ ದೇಶದಲ್ಲಿ 80 USA ಮಿಲಿಟರಿ ಬೇಸಸ್ ಮತ್ತು 50,000ಕ್ಕಿಂತ ಹೆಚ್ಚು USA ಸೈನಿಕರು ಜಪಾನ್ ದೇಶದಲ್ಲಿ ಇರ್ತಾರೆ. ಈ ಡೀಲ್ ನ ಪ್ರಕಾರ ಜಪಾನ್ ಸೆಕ್ಯೂರಿಟಿ USA ಕೈಯಲ್ಲಿ ಇರುತ್ತೆ. ಇದಕ್ಕೆ ಜಪಾನ್ ನ ಲೀಡರ್ಸ್ ಗೆ ಅನ್ಸುತ್ತೆ, ನಮಗೆ ರಕ್ಷಣೆ ಕೊಡಕ್ಕೆ USA ಅಂತ ಸ್ಟ್ರಾಂಗ್ ಆರ್ಮಿ ಇರುವಾಗ ನಮಗೆ ಡಿಫೆನ್ಸ್ ಮೇಲೆ ಖರ್ಚು ಮಾಡೋದು ಬೇಡ ಅಂತ. ಅದೇ ಬಜೆಟ್ ನ ತಮ್ಮ ಇಂಡಸ್ಟ್ರಿ ಮತ್ತು ಟೆಕ್ನಾಲಜಿ ಡೆವಲಪ್ ಮಾಡೋಕೆ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಕಥೆಯಲ್ಲಿ ಈಗ ಒಂದು ಟ್ವಿಸ್ಟ್ ಬರುತ್ತೆ, ಒಂದು ಬದಲಾವಣೆ. ಈ ಬದಲಾವಣೆ ಯಾರಿಂದ ಆಯ್ತು ಅಂದ್ರೆ ಜಪಾನ್ ನ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆಯಿಂದ. ಶಿಂಜೋ ಅಬೆ 2012ರಲ್ಲಿ ಪಾಪ್ಯುಲರ್ ಮೆಜಾರಿಟಿಯಿಂದ PM ಆಗ್ತಾರೆ. ಇವರ ಮುಖ್ಯ ಉದ್ದೇಶ ಏನು ಇರುತ್ತೆ ಅಂದ್ರೆ ಜಪಾನ್ ನ ನ್ಯಾಷನಲ್ ಸೆಕ್ಯೂರಿಟಿಯನ್ನ ಸ್ಟ್ರಾಂಗ್ ಮಾಡೋದು. ಶಿಂಜೋ ಅಬೆ ಜಪಾನ್ ನ ಸೆಲ್ಫ್ ಡಿಫೆನ್ಸ್ ಆರ್ಮಿಯ ಸಂಖ್ಯೆಯನ್ನು 50,000ದಿಂದ 2,50,000ವರೆಗೆ ಹೆಚ್ಚಿಸುತ್ತಾರೆ. ಇದೇ ಅಲ್ಲದೆ ಶಿಂಜೋ ಆರ್ಟಿಕಲ್ 9ರಲ್ಲಿ ತುಂಬಾ ಬದಲಾವಣೆಯನ್ನು ಮಾಡ್ತಾರೆ. ಶಿಂಜೋ 1000 ವಾರ್ ಪ್ಲೇನ್ಸ್, 48 ಡೆಸ್ಟ್ರಾಯರ್ಸ್, ಸಬ್ಮೆರಿನ್ಸ್ ನ ಬಿಲ್ಡ್ ಮಾಡ್ತಾರೆ. ಶಿಂಜೋ ಅಬೆ PM ಆಗಿದ್ದಾಗ ಬ್ರಿಟನ್ ಮತ್ತೆ ಫ್ರಾನ್ಸ್ ಅಂತಹ ಸ್ಟ್ರಾಂಗ್ ಮಿಲಿಟರಿ ದೇಶಗಳನ್ನು ಹಿಂದೆ ಹಾಕಿ 6th ಲಾರ್ಜೆಸ್ಟ್ ಡಿಫೆನ್ಸ್ ಸ್ಪೆಂಡರ್ ಆಗುತ್ತೆ. ಆದ್ರೆ 2020ರಲ್ಲಿ ಶಿಂಜೋ ಅಬೆ PM ಸ್ಥಾನದಿಂದ ರಿಸೈನ್ ಆಗ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂದು ನ್ಯಾಚುರಲ್ ಪ್ರಶ್ನೆ ಅಂತೂ ಹುಟ್ಕೊಳ್ಳುತ್ತೆ, ಜಪಾನ್ ಯಾಕೆ ಫಾಸ್ಟ್ ಆಗಿ ತನ್ನ ಮಿಲಿಟರಿ ಫೋರ್ಸ್ ನ ಡೆವಲಪ್ ಮಾಡ್ತಾ ಇದೆ ಅಂತ. ಇತ್ತೀಚೆಗೆ ನಾರ್ತ್ ಕೊರಿಯಾ ಒಂದು ಮಿಸೈಲ್ ನ ಟೆಸ್ಟ್ ಮಾಡುತ್ತೆ. ಅದು ಜಪಾನ್ ದೇಶದ ಮೇಲಿಂದ ಹೋಗಿ ಪೆಸಿಫಿಕ್ ಓಷನ್ ನಲ್ಲಿ ಬೀಳುತ್ತೆ. ಇದರಿಂದ ಜಪಾನ್ ನಲ್ಲಿ ಎಲ್ಲರಿಗೂ ಶೆಲ್ಟರ್ ನಲ್ಲಿ ಹೋಗಲು ಹೇಳಲಾಗುತ್ತೆ. ಮತ್ತೆ ಟ್ರೈನ್ ಗಳನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ. ನಿಮಗೆ ಇದು ಗೊತ್ತಿರಲಿ, ನಾರ್ತ್ ಕೊರಿಯಾ ಜಪಾನ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಡದೆ ಈ ತರ 4ನೇ ಬಾರಿ ಮಾಡ್ತಾ ಇರೋದು. ಇದಲ್ಲದೆ ಸ್ವಲ್ಪ ದಿನದ ಹಿಂದೆ ಚೀನಾ ಸಹ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನು ಹಾರಿಸಿರುತ್ತೆ. ಆ ಮಿಸೈಲ್ ಗಳು ಹೋಗಿ ಜಪಾನ್ ನ ಎಕನಾಮಿಕ್ ಝೋನ್ ನಲ್ಲಿ ಬೀಳುತ್ತೆ. ಒಂದು ಕಡೆಯಿಂದ ಇದೆಲ್ಲ ನೋಡ್ತಾ ಇದ್ರೆ
ಇದೆಲ್ಲ ಪೊಲಿಟಿಕಲ್ ಬೆದರಿಕೆಯಾಗಿ ಕಾಣುತ್ತೆ. ಇದಲ್ಲದೆ ಈಗ ಕಥೆಯಲ್ಲಿ ರಷ್ಯಾ ಕೂಡ ಎಂಟರ್ ಆಗುತ್ತೆ. ಹೌದು, ರಷ್ಯಾ ಮತ್ತೆ ಜಪಾನ್ ನಡುವೆ ಕೊರಿಲ್ ಐಸ್ಲ್ಯಾಂಡ್ ಸಲುವಾಗಿ ಕಿತ್ತಾಟ ನಡೀತಾನೆ ಇದೆ. ಈ ಐಸ್ಲ್ಯಾಂಡ್ ನಲ್ಲಿ ರಿಚ್ ಫಿಶಿಂಗ್ ಗ್ರೌಂಡ್ ಗಳು ಇವೆ, ಆಯಿಲ್ ಮತ್ತು ಗ್ಯಾಸ್ ರಿಸರ್ವ್ ಇದೆ. ಕೊನೆಯದಾಗಿ USA ಸಹ ಜಪಾನ್ ನ ಕೈ ಬಿಡ್ತಾ ಇದೆ. ಸ್ವಲ್ಪ ದಿನದ ಹಿಂದೆ ಡೊನಾಲ್ಡ್ ಟ್ರಂಪ್ ಜಪಾನ್ US ಸೆಕ್ಯೂರಿಟಿ ಟ್ರೀಟ್ ಗೆ ನಾನ್ ರೆಸಿಪ್ರೋಕಲ್ ಅಂತ ಹೇಳ್ತಾರೆ. ಇದರ ಅರ್ಥ ನಮಗೆ ಜಪಾನ್ ನಿಂದ ಯಾವುದೇ ಲಾಭ ಇಲ್ಲ ಅಂತ. ಇದೆಲ್ಲ ಕಾರಣದಿಂದ ಜಪಾನ್ ಮಿಲಿಟರಿ ಡೆವಲಪ್ ಆಗೋಕೆ ಸ್ಟಾರ್ಟ್ ಆಗಿದೆ. ತನ್ನ ಡಿಫೆನ್ಸ್ ಫೋರ್ಸ್ ನ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ನಾರ್ತ್ ಕೊರಿಯಾ, ಚೀನಾ, ರಷ್ಯಾ ಈ 3 ದೇಶಗಳು ಜಪಾನ್ ನ ಮೇಲೆ ಮುಗಿಬೀಳೋಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂತಹ ಸಮಯದಲ್ಲಿ ಜಪಾನ್ ತನ್ನ ಡಿಫೆನ್ಸ್ ನ ಡೆವಲಪ್ ಮಾಡ್ತಾ ಇರೋದು ನನಗೂ ಸರಿ ಅಂತ ಅನಿಸ್ತಾ ಇದೆ. ಜಪಾನ್ ನ ಈ ಹೊಸ ಮಿಲಿಟರಿ ಕ್ಯಾಪಬಿಲಿಟಿ ಗ್ಲೋಬಲಿ ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ ಮುಂದೆ ನೋಡೋಣ.